ಬಿಡದಿ ಟೌನ್ಶಿಪ್ಗೆ ಬಿಜೆಪಿ ಜೆಡಿಎಸ್ ವಿರೋಧ ಹಿನ್ನೆಲೆಯಲ್ಲಿ ಜೆಡಿಎಸ್ ಬಿಜೆಪಿ ವಿರುದ್ಧ ಇದೀಗ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ನಾಳೆಯಿಂದ ಬಿಡದಿ ನಾಟಕ ಪ್ರಾರಂಭ ಆಗುತ್ತೆ. ಮುಖ್ಯ ಪಾತ್ರಧಾರಿ ಕುಮಾರಣ್ಣ, ಶಕುನಿ ಅಶೋಕಣ್ಣ, ರವಿಕುಮಾರ್ ಚಲವಾದಿಯಣ್ಣ ದುಶ್ಯಾಸನ ಪಾತ್ರ. ಬಿಡದಿ ನಾಟಕವನ್ನು ಅದ್ಭುತವಾಗಿ ಮಾಡ್ತಾರೆ. ಸ್ಥಳ ನಿಖಿಲ್ ಕುಮಾರಸ್ವಾಮಿಯವರು 35 ಎಕರೆ ಜಾಗ. ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ರೀತಿಯ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾಳೆಯಿಂದ ಬಿಡದಿ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನೇ ನಾಟಕದ ರೀತಿ ವಿಡಂಬನೆ ಮಾಡಿದ ಪ್ರದೀಪ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಈಗ ನಡೆದಿರತಕ್ಕಂಥ ವಿಚಾರ ಇದು. HD ಕುಮಾರಸ್ವಾಮಿ ನಾಟಕ ಮಂಡಳಿಯಿಂದ ಬಿಡದಿಯ 35 ಎಕರೆಯಲ್ಲಿ ನಾಟಕ ಪ್ರದರ್ಶನ. ನಾಟಕದ ಮುಖ್ಯ ಪಾತ್ರಧಾರಿ HD ಕುಮಾರಸ್ವಾಮಿ, ನಾಟಕದಲ್ಲಿ ಶಕುನಿ ಪಾತ್ರಿ R ಅಶೋಕಣ್ಣ. ದುಶ್ಯಾಸನ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸಮಯ ನನ್ನ ವಾಚು 75 ಲಕ್ಷದ್ದು, ಕುಮಾರಣ್ಣಂದು ಸಿಂಪಲ್ ವಾಚು. ಮೋಸ್ಟ್ಲಿ ಸಿಂಪಲ್ ವಾಚ್ ಅಲ್ಲಿ ಕರೆಕ್ಟ್ ಟೈಮ್ ಕಾಣಿಸುತ್ತೆ. ಸೊ ಸಮಯ ಕುಮಾರಣ್ಣನೇ ನಿಗದಿ ಮಾಡ್ತಾರೆ. ರಾಜ್ಯದ ಜನತೆ ಬಿಡದಿಯ HD ಕುಮಾರಸ್ವಾಮಿ ನಾಟಕ ಮಂಡಳಿಯ ನಾಟಕ ಪ್ರದರ್ಶನ ಮತ್ತು ರೋಚಕವಾಗಿ ನಾಟಕವನ್ನು ನಿರ್ವಹಿಸುವ ಶಕುನಿ ಪಾತ್ರದ ವೀಕ್ಷಣೆಗೆ R ಅಶೋಕ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ದುಶ್ಯಾಸನನ್ನ ಮೀರಿಸುವ ದುಶ್ಯಾಸನದ ಪಾತ್ರಕ್ಕಾಗಿ ಚಲವಾದಿ ನಾರಾಯಣ ಸ್ವಾಮಣ್ಣ, MLC ರವಿಕುಮಾರ್ ಅವರು ರಿಹರ್ಸಲ್ ಇದ್ದಾರೆ. ದಯವಿಟ್ಟು ಈ ನಾಟಕ ಪ್ರದರ್ಶನಕ್ಕೆ ಬನ್ನಿ ಅಂತ ರಾಜ್ಯದ ಜನತೆಯನ್ನ ಆಹ್ವಾನಿಸ್ತೀನಿ. ಸ್ಥಳ ನಿಖಿಲ್ ಕುಮಾರಸ್ವಾಮಿ ಅವರ 35 ಎಕರೆ. ನಟ ಸಾರ್ವಭೌಮ, ನಾಟಕ ರತ್ನ. ಪ್ರದೀಪ್ ಈಶ್ವರ್ ಅವರ ಒಂದು ಹೇಳಿಕೆಯನ್ನ ಕೇಳಿಸ್ಕೊಂಡ್ರಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ವಿರೋಧ ತೀವ್ರ ಆಗ್ತಿರತಕ್ಕಂಥ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನೀಡಿರತಕ್ಕಂಥ ಒಂದು ಹೇಳಿಕೆ ಇದೀಗ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಬಿಡದಿ ಟೌನ್ಶಿಪ್ ವಿಚಾರ ನಾಳೆಯಿಂದ ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆಗೆ ಬರಲಿರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರದೀಪ್ ಈಶ್ವರ್ ಅವರು ಇಡೀ ವಿಚಾರವನ್ನೇ ನಾಟಕದ ರೀತಿಯಲ್ಲಿ ವಿಡಂಬನೆ ಮಾಡಿದ್ದಾರೆ. ನಾಳೆಯಿಂದ ಬಿಡದಿ ನಾಟಕ ಪ್ರಾರಂಭ ಆಗುತ್ತೆ ಅಂತ ಹೇಳಿರೋ ಪ್ರದೀಪ್ ಈಶ್ವರ್ ಜೆಡಿಎಸ್ ಬಿಜೆಪಿ ನಾಯಕರಿಗೆ ನಾಟಕದ ಪಾತ್ರಗಳನ್ನು ಹಂಚಿದ್ದಾರೆ. ಅವರ ಹೇಳಿಕೆ ಪ್ರಕಾರ ಕುಮಾರಸ್ವಾಮಿಯವರನ್ನು ಮುಖ್ಯ ಪಾತ್ರಧಾರಿ ಅಂತ ಬಣ್ಣಿಸಿದ್ದು, ವಿಪಕ್ಷ ನಾಯಕ R ಅಶೋಕ್ ಅವರನ್ನು ಶಕುನಿ ಪಾತ್ರಕ್ಕೆ ಹೋಲಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕ ರವಿಕುಮಾರ್ ಹಾಗೂ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ದುಶ್ಯಾಸನ ಪಾತ್ರಕ್ಕೆ ಹೋಲಿಸಿ ಪ್ರದೀಪ್ ಈಶ್ವರ್ ಲೇವಡಿ ಮಾಡಿದ್ದಾರೆ. ಸಾರ್ವಭೌಮ, ನಾಟಕ ರತ್ನ HD ಕುಮಾರಸ್ವಾಮಿ ನಾಟಕ ಮಂಡಳಿಯಿಂದ ಬಿಡದಿಯ 35 ಎಕರೆಯಲ್ಲಿ ನಾಟಕ ಪ್ರದರ್ಶನ. ನಾಟಕದ ಮುಖ್ಯ ಪಾತ್ರಧಾರಿ HD ಕುಮಾರಸ್ವಾಮಿ, ನಾಟಕದಲ್ಲಿ ಶಕುನಿ ಪಾತ್ರಿ R ಅಶೋಕಣ್ಣ. ದುಶ್ಯಾಸನ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತಕ್ಕಂಥ ದುಶ್ಯಾಸನ ಪಾತ್ರವನ್ನ MLC ರವಿಕುಮಾರ್ ಅಥವಾ ಚಲವಾದಿ ನಾರಾಯಣ ಸ್ವಾಮಿ ಅವರು ನಿರ್ವಹಿಸಲಿದ್ದಾರೆ. ಸಮಯ ನನ್ನ ವಾಚು 75 ಲಕ್ಷದ್ದು, ಕುಮಾರಣ್ಣಂದು ಸಿಂಪಲ್ ವಾಚು. ಮೋಸ್ಟ್ಲಿ ಸಿಂಪಲ್ ವಾಚ್ ಅಲ್ಲಿ ಕರೆಕ್ಟ್ ಟೈಮ್ ಕಾಣಿಸುತ್ತೆ. ಸೊ ಸಮಯ ಕುಮಾರಣ್ಣನೇ ನಿಗದಿ ಮಾಡ್ತಾರೆ. ರಾಜ್ಯದ ಜನತೆ ಬಿಡದಿಯ HD ಕುಮಾರಸ್ವಾಮಿ ನಾಟಕ ಮಂಡಳಿಯ ನಾಟಕ ಪ್ರದರ್ಶನ ಮತ್ತು ರೋಚಕವಾಗಿ ನಾಟಕವನ್ನು ನಿರ್ವಹಿಸುವ ಶಕುನಿ ಪಾತ್ರದ ವೀಕ್ಷಣೆಗೆ R ಅಶೋಕ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತೆ ದುಶ್ಯಾಸನನ್ನ ಮೀರಿಸುವ ದುಶ್ಯಾಸನದ ಪಾತ್ರಕ್ಕಾಗಿ ಚಲವಾದಿ ನಾರಾಯಣ ಸ್ವಾಮಣ್ಣ, MLC ರವಿಕುಮಾರ್ ಅವರು ರಿಹರ್ಸಲ್ ಇದ್ದಾರೆ. ದಯವಿಟ್ಟು ಈ ನಾಟಕ ಪ್ರದರ್ಶನಕ್ಕೆ ಬನ್ನಿ ಅಂತ ರಾಜ್ಯದ ಜನತೆಯನ್ನ ಆಹ್ವಾನಿಸ್ತೀನಿ. ಸ್ಥಳ ನಿಖಿಲ್ ಕುಮಾರಸ್ವಾಮಿ ಅವರ 35 ಎಕರೆ.